ಲಟ್ಕೆ ತಕೊಂಡುವಾಗ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಆರಾಮಾಗಿ ಹಿಂಗ್ ಮಾಡ್ತಿದ್ದಾಗ ಟಪ್ ಅಂತ ಒಂದ್ ಸೌಂಡ್ ಬರುತ್ತೆ. ಆ ಪಾಪಿಂಗ್ ಸೌಂಡ್ ಬರ್ಬೇಕಾದ್ರೆ ಲಾಕಿಂಗ್ ಸೆನ್ಸೇಷನ್ ಇದ್ರೆ, ಪೇನ್ ಇದ್ರೆ, ಸ್ವೆಲ್ಲಿಂಗ್ ಇದ್ರೆ ಇಟ್ಸ್ ಅನ್ ಇಶ್ಯೂ. ಒಬ್ಬ ಮನುಷ್ಯಂಗೆ 0.5 mm ಕಟ್ ಮಾಡು ಅಂತ ಅಂದರೆ ಮೂಳೆನ ನಾನು 0.5 ಎಕ್ಸಾಕ್ಟ್ ಕಟ್ ಮಾಡೋಕ್ಕಾಗಲ್ಲ. ನನ್ನ ಕೈ ಶೇಕ್ ಆಗ್ಬೋದು ಕಟ್ ಮಾಡ್ಬೇಕಾದ್ರೆ. ಇಟ್ ಮೇ ಗೋ ಟು 0.7. ರೋಬೋಟ್ ಯೂಸ್ ಮಾಡ್ಕೊ ಕಟ್ ಮಾಡೋದ್ರಿಂದ 0.5 ಸೆಟ್ ಮಾಡಿದ್ರೆ 0.5 ಅಷ್ಟೇ ಕಟ್ ಮಾಡೋದು. ರಜನಿಕಾಂತ್ ಮೂವಿ ಇದೆಲ್ಲ ನೋಡ್ಬಿಟ್ಟು ರೋಬೋಟ್ ಮೂವೀಸ್ ನೋಡಿರ್ತಾರೆ. ದೇ ವಿಲ್ ಥಿಂಕ್ ಓಕೆ ರೋಬೋಟ್ ಅಂದ್ರೆ ಮನುಷ್ಯನ ಥರನೇ ಇರುತ್ತೆ. ಯಾರೋ ಒಬ್ರು ಸರ್ಜರಿಗೆ ಹೋಗ್ತಿದ್ದಾರೆ ಅಂದರೆ ಟೇಬಲ್ ಮೇಲೆ ಮಲಗಿಸಿರ್ತೀವಿ, ಯಾರು ರೋಬೋಟೇ ಕಟ್ ಮಾಡ್ತಿದೆ, ಅದು ಕರೆಕ್ಟಾಗಿ ಕಟ್ ಮಾಡೋದು ಇಲ್ಲ ಬೇರೆ ಏನಾರ ಕಟ್ ಮಾಡಿಬಿಟ್ರೆ ಯಾರು ಹೊಣೆ? ತುಂಬಾ ಎಂಜಾಯ್ ಮಾಡ್ತಾ ಸರ್ಜರಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದೀವಿ. Of course, we'll ask sometimes. You want a Rajkumar song ಬೇಕಾ ಇಲ್ಲ ಯಾವ ಸಾಂಗ್ ಬೇಕು ನಿಂಗೆ? We'll mix with patient choice also, our choice also ಬೇಕು. ರೀಲ್ಸ್ ಮಾಡೋ ಹುಚ್ಚಿಂದ ಆಗಿರ್ಬೋದು, ಮತ್ತೆ ನಾ ಫೇರ್ ಆಗಿರ್ಬೇಕು ಅಂತ ಹುಚ್ಚಿಂದ ಆಗಿರ್ಬೋದು. ಟೀನೇಜ್ ಗರ್ಲ್ಸ್ಗಳು 50+ 80+ ಯೂಸ್ ಮಾಡ್ತಿರೋದು. ಜಂಕ್ ಫುಡ್ ತಿನ್ನೋದು, ಒಬೆಸಿಟಿ ಬರ್ಸ್ಕೊಳ್ಳೋದು, ಜಾಸ್ತಿ ವಾಕ್ ಮಾಡೋಲ್ಲ. ಸುಮ್ಮನೆ ಕೂತ್ರು ಕೂಡ ಮೂಳೆ ಸವಿತ. ಎಸ್ ಆಫ್ ಕೋರ್ಸ್, ಇಫ್ ಯು ಆರ್ ಸಿಟಿಂಗ್ ಫಾರ್ ಲಾಂಗ್ ಡ್ಯೂರೇಷನ್ ಅಫ್ಕೋರ್ಸ್ ಬಂದೇ ಬರುತ್ತೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೆಸರು ಹೇಳಕ್ ಹೋಗಲ್ಲ, ಅಲ್ಲಿ ತೋರಿಸ್ಬಿಟ್ಟು ನನ್ನ ಕಡೆ ಸೆಕೆಂಡ್ ಅಡ್ವೈಸ್ ಬಂದು ಅವ್ರೇನೋ ಒಂದಷ್ಟು ಕೋಟ್ ಮಾಡಿದ್ರು. ನಾನು ಕಡಿಮೆ ಹೇಳೋದು ಕನ್ವೆನ್ಷನಲ್ಗೆ ಅಷ್ಟು ಹೇಳಿದ್ರು, ನೀವು ವಿತ್ ರೋಬೋಟಿಕ್ ಅಂತ ಹೇಳ್ತಿದ್ದೀರಾ, ವಿತ್ ಇಂಪ್ಲಾಂಟ್ ಅಂತ ಹೇಳ್ತೀರಾ, ಇಷ್ಟು ಹೇಳ್ತಿದ್ದೀರಾ ಅಂತ ಕೇಳಿ. ಬಸ್ ಡ್ರೈವರ್ಸ್ಗಳು, ಟೀಚರ್ಸ್ಗಳು ಎಸ್ಪೆಷಲಿ ನನ್ನ ಕಡೆ ಬರೋರು, ಸರ್ ನಾವು ನಿಂತ್ಕೊಂಡು ಅವರ್ಸ್ ಗಟ್ಲೆ ಕ್ಲಾಸ್ ಮಾಡ್ತೀವಿ ಅಂತ. ಯಾವಾಗಲೂ ನಾವು ನಿಂತ್ಕೊಂಡೆ ಟಿಕೆಟ್ ಕೊಡ್ತಿರ್ತೀವಿ, ಕೂರಲ್ಲ ಜಾಸ್ತಿ. ಅವಾಗ ನಾನು ಬಂದಾಗ ಫಸ್ಟ್ ಕೇಳೋದು ಶೋ ಮಿ ನಿಮ್ ತೋರಿಸಿ. ಲಿಗಮೆಂಟ್ ಟೇರ್ ಇದ್ದಾಗ ಅವ್ರ ಮೆನಿಸ್ಕಸ್ ಇವಾಗ ರಿಷಬ್ ಪಂತ್ ತೆಗಿತ್ ನೋಡಿ ಕ್ರಿಕೆಟರ್. ಸೊ ಏನ್ ಮಾಡ್ತೀವಿ, ನಾವು ಕೀ ಹೋಲ್ ಸರ್ಜರಿ ಮಾಡ್ತೀವಿ. ಅಂದ್ರೆ ದುರ್ಬಿನ್ನ ಒಳ ಹಾಕಿ ಒಂದು 5 mm ಇನ್ಸೆಷನ್ ಮಾಡಿ ಮೆನಿಸ್ಕಸ್ ಏನ್ ಟೇರ್ ಆಗಿದೆ ಅದನ್ನ ರಿಪೇರ್ ಮಾಡ್ತೀವಿ.